ಏನ್ ಮಾಡ್ಲಿ ಈಗ? ಈ ಸಲ ಯುದ್ಧನೇ ಬೇರೆ, ಅವ್ರಗಳ ಕುತಂತ್ರನೇ ಬೇರೆ. ಹಠ ಬಿಟ್ಬಿಡು, ಗಿವ್ ಅಪ್ ರಾಯ. ಡ್ಯಾಡೀಸ್ ಹೋಮ್. ಈ ಗರ್ಭಗುಡಿಲಿರೋ ದೇವ್ರನ್ನ ಮುಟ್ಟೋದ್ಕಿಂತ ಮುಂಚೆ ಈ ಗರ್ಭಗುಡಿ ಮುಂದೆ ಇರೋ ಗರುಡ್ಗಂಬನ ನೋಡಿದೀಯೇನೋ? ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಿಮ್ಮ ಅಮ್ಮನ ಪಿಂಡ. ನನ್ನ ಚಾನಲ್ಗೆ ಯಾರು ಹೊಸೊಬ್ರು ಬಂದಿದ್ರೆ ಅಥವಾ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿರೋರಾಗಿದ್ರೆ ಅಥವಾ ಈಗ ನೋಡ್ತಿರೋರಿಗೆ ನನ್ನ ಕಡೆಯಿಂದ ಒಂದು ಚಿಕ್ಕದಾಗಿ ಗಿಫ್ಟ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್, ಇನ್ನು ಹೊಸ್ದಾಗಿ ಕೊಡ್ತೀನಿ. ನನ್ನ ಚಾನಲಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಾ ನಿಮಗೆ? 2 ಲಕ್ಷ ಹುಡುಗಿರು ಸಾಧಿಸ್ತಾರೆ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ನ್ಯಾನ್ಸಿ ನೈಟಿಂಗೇಲ್, ರೋಸಿ ರೇಮಂಡ್, ಡಿಸ್ಕೌಂಟ್ ಸೇಲ್, ಕೆಂಪಿ ಕೋಣನ್ ಕುಂಟೆ. ಚೆನ್ನಾಗಾಯ್ತು ಅನ್ನೋದು ಮುಖ್ಯ. ನನ್ನ ಹೆಸರೇ ನಾನು. ಈಗಲೂ ಜಾಕಿ ಕಾಚಿಗಳಾಗ್ತೀನಿ ನಾನು. ಅಂತೂ ಇಂತೂ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ನನ್ನ ಚಾನಲ್ಗೆ ಯಾರು ಹೊಸೊಬ್ರು ಬಂದಿದ್ರೆ ಅಥವಾ ನೀವು ನೋಡ್ತಿರೋ ಚಾನಲ್ ಬಂದ್ಬಿಟ್ಟು ವಿ4ಸ್ ಕನ್ನಡಿಗ, ನಾನು ನಿಮ್ಮ DK. ನೀವು ನೋಡ್ತಿರೋ ಚಾನಲ್ ವಿ4ಸ್ ಕನ್ನಡಿಗ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಓಕೆನಾ? ಅಂತೂ ಇಂತೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಇಷ್ಟೊಂದು ಸತಿ ಕೇಳ್ಕೊತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಚೆನ್ನಾಗಿದ್ರೆ ನಿಮ್ಮ ಫ್ರೆಂಡ್ಸಿಗೂ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಲೈಕ್ ಮಾಡಿರಿ ಅಂತ ಹೇಳ್ರಿ ಗೈಸ್, ಓಕೆನಾ? ನೆಕ್ಸ್ಟು ನೀವು ಎಷ್ಟು ಲೈಕು ಸಬ್ಸ್ಕ್ರೈಬ್ ಮಾಡ್ತೀರೋ ಅಷ್ಟು ಚೆನ್ನಾಗಿರೋ ವೀಡಿಯೋನ ಹಾಕ್ತೀನಿ ಗೈಸ್. ಯಾಕಪ್ಪ ಇವತ್ತಿನ ವೀಡಿಯೋದಲ್ಲಿ ನಾನು ಒಬ್ಬನೇ ಬಂದುಬಿಟ್ಟಿದ್ದೀನಿ ಅಂದರೆ ನನ್ನ ಮಗನೂ ಕರ್ಕೊಂಬರ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ನನ್ನ ಮಗ ಟೈಗರ್ ಬ್ರೋ, ಆಯಿತಾ? ಯಾವನು ಏನೋ ಮಾತಾಡೋಕ್ಕಾಗಲ್ಲ, ಆಯಿತಾ? ಸ್ವಯಂ ನಾನೇ ಹುಡ್ಸಿರೋ ಅಂಥ ನನ್ನ ಮಗ, ನಾ ಜನ್ಮ ಕೊಟ್ಟ ನನ್ನ ಮಗ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತಾನೆ, ಆಯಿತಾ? ಅಂತ ಕ್ಯಾರೆಕ್ಟರ್ ಹೇಳ್ತಿರೋದು ಬ್ರೋ, ನಾನಲ್ಲ. ಅಂತೂ ಇಂತೂ ಒಂದು ಡೌನ್ ಮಾಡ್ಕೊಂಡೆ ಈ ಕಡೆಯಿಂದ ಯಾರು ಬರ್ತಾರ ಅಂತ ನೋಡ್ತಾ ಇದ್ದೀನಿ. ಯಾಕಂದರೆ ನನ್ನ ಹತ್ರ ಸೈಲೆನ್ಸರ್ ಇದೆ, ಗೊತ್ತಾಗಲ್ಲ ಆಲ್ಮೋಸ್ಟ್ ಆಲು. ಮೊದಲು ಕಿಲ್ ಎತ್ಕೊಬೇಕಾಯ್ತು ಗುರು, ಕಿಲ್ ಅವ್ರು ರಿವೈವ್ ಮಾಡ್ಕೊತಿಲ್ಲ. ಈ ಕಡೆಯಿಂದನೂ ಯಾರೂ ಗೊತ್ತಿಲ್ಲ. ನೋಡೋಣ ಎಲ್ಲಿಂದ ಕಿಲ್ ಎತ್ಕೊಳಕ್ಕೆ ಸಿಗ್ತದೆ ನೋಡೋಣ. OP ಕಿಲ್ ಅಂತೂ ಎತ್ಕೊಂಬಿಟ್ಟೆ. ನೋಡೋಣ ಇಲ್ಲಾರ ಇವು ನನ್ನ ಮಗ ನಿಂತಾನೆ ಮಗ. ಸಾರಿ ಬ್ರೋ, ಏನಂತೀಯ ಮಗ ನೀನು? ಪರವಾಗಿಲ್ಲ ಮಗ, ಮೊದಲು ನೀನು ಮಾತಾಡೋದು ಕಲ್ತ್ಕೋ ಸರಿಯಾಗಿ, ಆಮೇಲೆ ವಿಡಿಯೋ ಮಾಡೋಕು, ಆಮೇಲೆ ನನ್ನ ಹೊಡಿಯುವಂತೆ, ಆಯಿತಾ? ಏನಂತೀಯ? ಇಲ್ಲಿಂದ ಹೊಡೆದ್ರೆ ಮಜಾ ಜಾಸ್ತಿ ಬ್ರೋ, ಯಾಕಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ, ಇಕ್ಕಟ್ಟಿನಲ್ಲಿ ಸುಖವಿದೆ. ಇಲ್ಲಿಂದ ಹೊಡೆದ್ರೆ ಖುಷಿ ಜಾಸ್ತಿ, ಮನಸ್ಸಿಗೆ ತೃಪ್ತಿ, ನೆಮ್ಮದಿ ಎಲ್ಲ ಸಿಗುತ್ತದೆ. ಬಾ ಮಗ, ಒಬ್ಬನೇ 1v2 ಆರಾಮಾಗಿ ಹೊಡ್ಕೊಬೋದು. ಏನಂತೀಯ? ಹೊಡ್ಕೊಬೋದಾ? ನಾವೇ ಕೊಡೋಣ ಗುರು, ಹೋಗಿ ಹೊಡೆದೇ ಬಿಡ್ತೀನಿ. ಹೊಡ್ಕೊಳಕ್ಕೆ ನಾನು ಒಬ್ಬನೇ ಇಲ್ಲ ಸ್ವಾಮಿ, ಹೊಡೆಸ್ಕೊಳಕ್ಕೆ ನಾವು ಇಬ್ಬರು ಇರೋದೀಗ. ಹೊಡೆದೇ ಬಿಡ್ತೀವಿ ಅವನಿಗೆ. ಮಗ ನೋಡ್ಕೊಂಡಾರ ಫುಟ್ ಸ್ಟೆಪ್ಸ್ ಎಲ್ಲ ಗೊತ್ತೈತೆ. ಇಲ್ಲಿ ಹೊಡೆದ್ಬಿಟ್ಟ, ನಾನು ಮೇಲೆ ಕೆಳಗೆ ನೋಡ್ಕೊತೀನಿ, ಸೈಡಿಂದ ಹೊಡೆದ್ಬಿಟ್ಟವನೇ. ಗ್ಲೂವಲ್ ಇಲ್ಲ, ನೇಡೈತಿ, ತಡಿ ಗುರು ನೇಡೆಸ್ಬಿಟ್ಟು ನೋಡೋಣ. ನೇಡ್ ಸೊ ಅವ್ನು ಹೊಡಬಿಟ್ಟ, ಪರವಾಗಿಲ್ಲ, ಇಟ್ಸ್ ಓಕೆ. ನಮ್ಮ ಹತ್ರ ಈವಾಸ್ ಕಾರ್ ಇದೆ, ಸ್ಕಾರಲ್ಲಿ ಒಳ್ಳೆ ಅವನಿಗೆ ಸರಿಯಾಗಿ ತಲೆಗೆ ಕೇಳ್ಬಿಡ್ಬೇಕು ಅವ್ನು ಇನ್ನೊಂದ್ಸತಿ ಯಾವ ಗನ್ನಲ್ಲಿ ಹೊಡೆದೆ ಅಂತ. ಹಂಗೆ ಹೊಡಿತೀನಿ. ನೋಡೋಣ ಇದನ್ನು ಬಿಟ್ಟು. ಸೊ ಯಾರಿಗೂ ತಲೆನ ಸೈಕ ಉಪಯೋಗಿಸ್ತಾನೆ, ಆ ತಲೆ ನನಗೆ ಬೇಕು, ಆಯಿತಾ? ನೀನೇ ಆದರೂ ಸರಿ, ತಲೆ ಬೇಕು. OP ನಿಂತ್ಕೋದ್ರೂ ಹೊಡೆದೆ ಗುರು. 1v2 ಕ್ಲಚ್ ಮಾಡಿದ್ದೀನಿ. ಈ ವಿಡಿಯೋಗೆ ಲೈಕ್ ಹಾಕಿ. ಏನಂತೀರ ಗೈಸ್, ಓಕೆನಾ? ಈ ಸಲ ಯುದ್ಧನೇ ಬೇರೆ. ಆ ಡಿಫ್ರೆಂಟ್ ಯುದ್ಧ ಏನು ಅಂತ ಈಗ ತೋರಿಸ್ತೀನಿ, ಬನ್ನಿ. ಏನಪ್ಪ ಅಂದರೆ ಇಲ್ಲಿ ಬಂದರೆ ಮೊದಲು ನಾವು ಹೊಡೆಯೋದು ನೋಡಬಾರ್ದು, ಮೊದಲು ಸೇಫ್ ಆಗೋದನ್ನ ನೋಡಬೇಕು. ಈಗಂತೂ ಒಂದು ಡೌನು OP ಪರವಾಗಿಲ್ಲ, ಅವರು ಗ್ಲೋವಲ್ ಹಾಕೊಂಡು ಚೆನ್ನಾಗಿ ಮಾಡಿದ್ರು. ಆದರೆ ನಾನು ಗ್ಲೋವಲ್ ಹೊಡೆದ್ಬಿಟ್ಟು ಮಾಡ್ತೀನಿ ಗೈಸ್, ಓಕೆನಾ? ಆಟನ ಅಂತೂ ಇಂತೂ ಒಂದು ನಾಕ್ ಮಾಡಿದ್ದೀನಿ. ನಮ್ಮ ಟೀಮ್ಮೇಟ್ ಅವರು ಮಾಡ್ಕೊತಾರೆ ಕಿಲ್ ಕ್ಲಿಯರ್ನ. ಯಾಕಪ್ಪ ಅಂದರೆ ನಾನೀಗ ಈ ಕಡೆಯಿಂದ ಹೋಗ್ತೀನಿ ಗೈಸ್, ಓಕೆನಾ? ಈ ಕಡೆ ಬೇಡ, ಇಲ್ಲೇ ಹೋಗ್ಬಿಡೋಣ. ನಮ್ಮ ಟೀಮ್ಮೇಟರ್ ಅಲ್ಲೇ ಇನ್ನೊಬ್ಬ ನೋಡ್ದಾನೆ, ನಾನೊಬ್ಬ ನೋಡಿದ್ದೀನಿ. ಈಗ ಹೊಳ್ದಿರೋದೇ ಇನ್ನಿಬ್ಬರು. ಇಲ್ಲೊಬ್ಬ ಯುದ್ಧನೇ ಬೇರೆ ಬ್ರೋ. ಇಲ್ಲಿ ನೋಡಿ ಆ ಪ್ಲೇಯರ್ ಎಷ್ಟು ಸೂಪರಾಗಿ ಆಡ್ದವನೆ. ಇಟ್ಸ್ ಓಕೆ. ಅಂತೂ ಇಂತೂ 2 ಕಿಲ್ ಮಾಡ್ಕೊಡಿ. ಇನ್ನೊಬ್ಬ ಇದ್ದಾನೆ, ಇನ್ನೊಬ್ಬನ ನೋಡಿದ್ಬಿಡೋಣ. ಎಲ್ಲೇ ಇರಲಿ ಹೇಗೆ ಇರಲಿ ನುಗ್ಗೊಡಿತೀನಿ ಗೈಸ್, ಓಕೆನಾ?
ಸಾವಿರ ಜನ ಸಾವಿರ ಮಾತಾಡಲಿ, ಲಕ್ಷ ಜನ ಲಕ್ಷ ಮಾತಾಡಲಿ, ನಾನು ನಮ್ಮ ಟೀಮ್ಮೇಟ್ ಅವ್ರಿಗೆ ಸಿಗೋದಕ್ಕೂ ಮುಂಚೆ ನಾನೇ ಹೊಡ್ಬಿಡ್ತೀನಿ. ಇಲ್ಲೇ ಅವನೇ ಟ್ರಕ್ಕಿಂದ ಬಂದ, ಇಲ್ಲೇ ಮಾರುತಿ 888 ಕಾರಿಂದ ಇದ್ಬಿಟ್ಟವನೇ. ನಾನು ಕಿಲ್ದೇ ಬಿಡ್ತಾರೆ ಅಂತ ಹೊಡೆಯೋಕೆ ಹೋದೆ, ಬಟ್ ನಾನು ತುಂಬ ಸಾಧಾರಣ ವ್ಯಕ್ತಿ ಅಲ್ಲ. ನೀನೊಂದ್ ಬಗ್ಗೆ ಕೇಳಿರೋದೆಲ್ಲ ಸುಳ್ಳೆ. ಅಗಸ್ತ್ಯ ಭಯಂಕರ ವ್ಯಕ್ತಿ ಅಲ್ಲ, ತುಂಬಾ ಭಯಂಕರ ವ್ಯಕ್ತಿ. ಆ ನನ್ನ ಭಯಂಕರ ರೂಪನ ಈಗ ತೋರಿಸ್ತೀನಿ ಗೈಸ್. ಈಗ 1v4 ಆಗಿಲ್ಲ, ಏನಿಲ್ಲ, 0-3 ಅಂದರೆ 0-3 ಅಂದರೆ ನೀವು ತಪ್ಪು ತಿಳ್ಕೊಬೇಡಿ. ಇಲ್ಲಿ ಯಾರೋ ಬಂದ ಬಾಮಗ ಇಕ್ಕಟ್ಟಿನಲ್ಲಿ ಸುಖವಿದೆ ಬ್ರೋ. ಸಾರಿ ಒಗ್ಗಟ್ಟಿನಲ್ಲಿ ಬಲವಿದೆ. ನಮ್ಮ ಒಗ್ಗಟ್ಟೇನು ಅಂತ ತೋರಿಸ್ತೀವಿ. ಒಬ್ಬ 4 ಆದರೂ ಪರವಾಗಿಲ್ಲ, ಇಬ್ಬರು 4. ರಿವೈವ್ ಹಾಕ್ಕೊತೀನಿ ಮಗ ನಾನು. ನೋಡ್ರಿ ಅಲ್ಲಿ ರಿವೈವ್ ಹಾಕ್ಕೊತಿದ್ದೀನಿ. ಎಲ್ಲೋ ಬಂದ ಒಬ್ಬ, ನೋಡೋಣ ತಡ್ರಿ, ಈ ಕಡೆ ಬಂದ್ಗಿಂದ್ಬಿಟ್ಟನು. ನನಗೆ ಬರಲಿಲ್ಲ ಅಂದ್ರೆ ಆರಾಮಾಗೂಡೇನು ನನ್ನ ಟೀಮ್ಮೇಟು ರಿವೈವ್ ಹಾಕ್ಕೊಂಡೆ ನಾನು. ಒಪ್ಪಿಯಾಗಂತೂ ಒಂದು ಕ್ಲಿಯರ್ ಮಾಡಿಕೊಂಡೆ. 3v3 ಐತೆ, ನೋಡೋಣ ಅಲ್ಲೊಬ್ಬವನೇ ಎಲ್ಲೋ ಮತ್ತೆ ತಿರ್ಗಾ ಓಪಿ ಇನ್ನೊಂದು 2 ಬುಲೆಟು. ಸೊ ಜಸ್ಟು ಮಿಸ್ಸು ಗುರು, ಕ್ಲಿಯರಾಗಿ ಮಾಡ್ಕೊಂಬಿಟ್ಟು ನಾವು ಒಬ್ಬನ್ನ. ಇನ್ನಿಬ್ಬರವ್ರೆ, ನಾವು 3 ಜನ ಇದ್ದೀವಿ. ಆರಾಮಾಗಿ ಒಂದು ಕಿಲ್ ಎತ್ಕೊಂಬಿಡ್ಬೇಕು ಮೊದಲು. ಹಿಂಗೇ ಹೋಗಲಿ ಏನೇ ಆಗಲಿ ಮೊದಲು ಒಂದು ಕಿಲ್ ಎತ್ಕೊಂಬಿಡ್ಬೇಕು. ಇನ್ನೊಬ್ಬ 2v2 ಮಾಡ್ಕೊಂಬಿಟ್ವಾ, ಪರವಾಗಿಲ್ಲ. ಇಲ್ಲೊಬ್ಬವನೇ ನಮ್ಮ ಟೀಮ್ಮೇಟ್ ಇಲ್ಲಿ ನೋಡ್ಕೊಂತಾನೆ. ನಾನು ಇನ್ನೊಬ್ಬ ಇಲ್ಲವನೇ ಆ ಕಡೆಗೆ ಹೋದ. ಹಿಂಗೆ ಹೋಗ್ಬಿಡಂತಡಿ, ನಾವು ಆ ಕಡೆ ಮನೇಲಿ ಒಳಗಾಸಿ ಇಲ್ಲಿ ಗ್ಲೂವಲ್ಲಿ ಹಾಕ್ಕೊಂಡು, ಇಲ್ಲಿ ಯಾರೂ ಕಾಣ್ತಿಲ್ಲ, ಬಳಸ್ಕೊಂಬಂದು ಹೊಡೆಯತ್ತೀನಿ. ಹೆಂಗೆ ಹೇಳಿ, ಸುತ್ಕೊಂಬಂದು ಹೊಡೆದ್ರೆ ಖುಷಿ ಬ್ರೋ ನಮಗೆಲ್ಲ. ಈ ಪರವಾಗಿಲ್ಲ. 1v ಅಂತೂ ಇಂತೂ ಅನ್ನಂತ ಗ್ಲೂವಲ್ ಬೇರೆ ಒಂದೇ ಐತೆ. ಇಬ್ಬರವ್ರೆ, ತಡಿ ಗ್ಲೂವಲ್ಲಾರು ಎತ್ಕೊಂಡು ಹೋಗ್ಬಿಡೋಣ ಗೈಸ್, ಓಕೆನಾ. ಇಲ್ಲಿ 3 ಚಿಪ್ಸ್ ಕಾರ್ ಇದೆ, ಇಟ್ಸ್ ಓಕೆ. ಒಂದೇ ಒಂದು ಗ್ಲೂವಲ್ಲಿ ಇತ್ತು, 2 1ರಿಂದ 3ಕ್ಕೆ ಬಂದಿದೆ. 3ರಿಂದ ಮತ್ತೆ ಹಿಡ್ಕಂತ ಎಲ್ಲಿ ಹಿಡ್ಕಂತವನ್ನ ಆ ಕಡೆ ಮಕ್ಕಿ ಹಿಡ್ಕೊಂಬಿಟ್ಟೈತೆ ಅವನ್ನ. ಏನು ಮಾಡೋದು ಇಬ್ಬರವ್ರೆ. ಏನು ಮಾಡಲಿ ಈಗ. ಈ ಸಲ ಯುದ್ಧನೇ ಬೇರೆ, ಅವ್ರಗಳ ಕುತಂತ್ರನೇ ಬೇರೆ. ಹಠ ಬಿಟ್ಬಿಡು, ಗಿವ್ ಅಪ್ ರಾಯ. ನಾನು ಗಿವ್ ಅಪ್ ಅಂತೂ ಮಾಡಲ್ಲ ಗುರು. 1000 ಜನ 1000 ಬಂದರೂ ನಾನು ನುಗ್ಗೆ ಹೊಡಿತೀನಿ, ಸಾಯೋವರೆಗೂ ಹೊಡಿತೀನಿ. ಇಲ್ಲ ಗೆಲ್ತೀನಿ, ಇಲ್ಲ ಸಾಯ್ತೀನಿ, ಅಷ್ಟೇ ನನ್ನ ಜೀವನದಲ್ಲಿರೋದು. It's over when I say it's over. I'm home, Daddy. ಅಂತೂ ಇಂತೂ ಭೂಯ ಆಯಿತು ಗೈಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟು ಕಿಲ್ ಆಗಿತ್ತು ಅಂತ ಕಮೆಂಟ್ ಮಾಡಿ. ಇದು ಸಮುದ್ರ, ನಿನ್ನ ಕೆಪಾಸಿಟಿ ಇದೆಯಾ, ನೀನು ಈಜ್ಬೋದು. ಯಾವ್ದೋ ಬಾವಿ ಆದ್ರೆ ನಿನ್ ಕೈ ಇನ್ನೊಬ್ರಿಗೆ ಟಚ್ ಆಗುತ್ತೆ ಅಥವಾ ಇದಾಗುತ್ತೆ ಅಂತ ಹೇಳ್ತಾರೆ. ಸಮುದ್ರ ನಿನ್ ಕೆಪಾಸಿಟಿ ಗುರು, ನೀನ್ ಈಜ್ಕೋ, ತಾಕತ್ತಿದ್ರೆ ಇಲ್ಲ ಮುಳುಕ. ಇಲ್ಲಿವರೆಗೂ ನೋಡಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಪ್ಲೀಸ್ ಗೈಸ್. ಆ ಪ್ರಪಂಚದಲ್ಲಿ 190 ಜನ ಇಂತ ಹಲ್ಕಾಗಳೇ ಇರೋದು. ಶಾರುಖ್ ಖಾನ್, ಅಮೀರ್ ಖಾನ್ ನೆನ್ಸ್ಕೊಂಡು ಗಂಡನ ಜೊತೆ ಮಾಡ್ಕೊಳ್ಳೋ ಹೆಂಗಸರು, ಕಾಜಲ್ ಮುನಿಷನ್ನ ನೆನ್ಸ್ಕೊಂಡು ಹೆಂಗಸರ ಜೊತೆ ಮಾಡೋದು ಗಂಡಸರು, ಆಸ್ತಿ ಅಂತಸ್ತು ನೋಡಿ ಲವ್ ನಾಟಕ ಆಡೋ ಹುಡುಗಿಯರು. ಇವರೆಲ್ಲರ ಕೈಲಿ ಮಿನಿಮಮ್ ಅಂದ್ರೆ 50ರಿಂದ 100 ಮುಖವಾಡಗಳಿರ್ತವೆ. ಲವ್ ಮುಖವಾಡ, ದೇಶದ ಮುಖವಾಡ, ಧರ್ಮದ ಮುಖವಾಡ, ಜಾತಿ ಮುಖವಾಡ, ಈ ತರ ಡಿಫ್ರೆಂಟ್ ಮುಖವಾಡ ಹಾಕೊಂಡು ಒಬ್ಬರನ್ನೊಬ್ಬರು ಏಮಾರ್ಸ್ಕೊಂಡು ಹೋಗ್ತಿರ್ತಾರೆ.